ಈ ಒಂದು ವಿಡಿಯೋ ಯುವಕರಿಗೋಸ್ಕರ. ಏನಪ್ಪ ಇವನು ಯುವಕರಿಗೋಸ್ಕರ ಅಂತಿದ್ದಾನೆ, ಏನಾದ್ರು ಮೋಟಿವೇಟ್ ಮಾಡಕ್ಕೆ ಬಂದಿದ್ದಾನ ಅಥವಾ ಇನ್ಸ್ಪಿರೇಷನಲ್ ಸ್ಪೀಚ್ ಕೊಡಕ್ಕೆ ಬಂದಿದ್ದಾನ ಅಥವಾ ಯಾವ್ದಾದ್ರು ಒಂದು ಸೀರಿಯಸ್ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದಿದ್ದಾನ ಅಂತ ಅನ್ಕೋಬೇಡಿ. ಪ್ರತಿ ವಿಡಿಯೋದಂತೆ ಈ ವಿಡಿಯೋದಲ್ಲೂ ಕೂಡ ಒಂದು ಯೂಸ್ ಆಗೋ ಅಂಥ ವಿಷಯ ಹೇಳಕ್ಕೆ ಬಂದಿದ್ದೀನಿ. ಆ ವಿಷಯ ಯುವಕರಿಗೆ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಈ ವಿಡಿಯೋ ಯುವಕರಿಗಾಗಿ ಅಂತ ಹೇಳಿದೆ ಅಷ್ಟೇ. ಸೊ ಏನಪ್ಪ ಅಂದರೆ ರೀಸೆಂಟಾಗಿ ನಾನು 6 ಟ್ರ್ಯಾಕ್ ಪ್ಯಾಂಟ್ಸ್ನ ಪರ್ಚೇಸ್ ಮಾಡಿದೆ. ಕ್ವಾಲಿಟಿ ಚೆನ್ನಾಗಿತ್ತು. ಮತ್ತು ಆ ಟ್ರ್ಯಾಕ್ ಪ್ಯಾಂಟ್ಸ್ ಏನಿದೆ ಅದು ತುಂಬ ಲೋಕಲ್ ಬ್ರ್ಯಾಂಡ್ಸು, ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತಲ್ಲ, ಕ್ವಾಲಿಟಿ ಲೋ ಕ್ವಾಲಿಟಿ ಇರುತ್ತಲ್ಲ, ಆ ಥರ ಟ್ರ್ಯಾಕ್ ಪ್ಯಾಂಟ್ಸು ಅಲ್ಲ. ಅದೇ ರೀತಿ 1500 ರೂಪಾಯಿ 2000 ರೂಪಾಯಿ ರೇಂಜಲ್ಲಿ ತುಂಬ ದೊಡ್ಡ ದೊಡ್ಡ ಕಂಪ್ನಿ ಬ್ರ್ಯಾಂಡ್ಸ್ ಇರುತ್ತಲ್ಲ, ಆ ಥರನೂ ಅಲ್ಲ. ಮಿಡಲ್ ಕ್ಲಾಸ್ ಪೀಪಲ್ಗೆ ಅವರು ಎಕ್ಸ್ಪೆಕ್ಟ್ ಮಾಡೋ ಥರ ಒಂದು 350, 400, 500 ರೂಪಾಯಿ ರೇಂಜಲ್ಲಿ ಸಿಗೋ ಅಂಥ ಒಂದೊಳ್ಳೆ ಬ್ರ್ಯಾಂಡು ಮತ್ತು ಒಳ್ಳೆ ಕ್ವಾಲಿಟಿ ಇರೋವಂಥ ಟ್ರ್ಯಾಕ್ ಪ್ಯಾಂಟ್ಸು. ಸೊ ಇದನ್ನು ನಾನು ನಿಮ್ಗೆಲ್ಲರಿಗೂ ತೋರಿಸಿ ಅದು ಹೆಂಗಿದೆ ಅಂತ ತೋರಿಸಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸಜೆಸ್ಟ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತೀನಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಝೀರೋ ಸಂತ್ ಯೂಟ್ಯೂಬ್ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು 3 ಟ್ರ್ಯಾಕ್ ಪ್ಯಾಂಟ್ನ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದೆ, ಇನ್ನೂ 3 ಟ್ರ್ಯಾಕ್ ಪ್ಯಾಂಟ್ನ ಮಿಂತ್ರಾದಲ್ಲಿ ಆರ್ಡರ್ ಮಾಡಿದೆ. ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ ನನ್ನ ಫ್ಲಿಪ್ಕಾರ್ಟ್ ಅಕೌಂಟ್. ಇದರಲ್ಲಿ ಆರ್ಡರ್ಸ್ಗೆ ಹೋಗ್ತೀನಿ. ಅದರಲ್ಲಿ ಮೊದಲನೇ ಟ್ರ್ಯಾಕ್ ಪ್ಯಾಂಟ್ಗೆ ಹೋಗ್ತೀನಿ. ಈ ಟ್ರ್ಯಾಕ್ ಪ್ಯಾಂಟ್ ಬಂದು ಟೆಕ್ನೋಸ್ಪೋರ್ಟ್ ಅನ್ನೋವಂಥ ಬ್ರ್ಯಾಂಡು. ಸೊ ಒಳ್ಳೆ ಬ್ರ್ಯಾಂಡು. ಮತ್ತು ಇದು ನನಗೆ 555 ರೂಪಾಯಿಗೆ ಸಿಕ್ತು. ಇದ್ರದ್ದು ಕರೆಂಟ್ ಪ್ರೈಸ್ ನೋಡಿದ್ರೆ ನೀವು, ಈಗ ಅದ್ರ ಬೆಲೆ 648 ರೂಪಾಯಿ ಇದೆ. ಈ ಒಂದು ಬೆಲೆ ಯಾವುದೇ ಪ್ರಾಡಕ್ಟ್ಸ್ ಆಗಿರ್ಬೋದು ವೇರಿ ಆಗ್ತಾ ಹೋಗುತ್ತೆ. ನಾವೇನು ಮಾಡಬೇಕು ಅಂದರೆ ತಗೋಬೇಕಾದ್ರೆ ಆ ಪ್ರೈಸ್ ಕಮ್ಮಿಗೆ ಯಾವಾಗ ಬರುತ್ತೋ ಅವಾಗ ತಗೋಬೇಕು. ಸೊ ನಾನು ಯಾವಾಗಲೂ ಹಂಗೆ ಮಾಡೋದು. ಅದು ಹೆಂಗೆ ನಾನು ಆ ಥರ ತಗೋತೀನಿ ಅಂತ ನೀವು ತಿಳ್ಕೊಬೇಕಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆಯಲ್ಲಿ ನಾನು ಹೇಳ್ತೀನಿ. ಅದು ಬಿಟ್ಟರೆ ಈ ಒಂದು ಪ್ಯಾಂಟ್ ಫ್ಯಾಬ್ರಿಕ್ ಬಂದು ಪಾಲಿಸ್ಟರು. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. 6 ಪ್ಯಾಂಟ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಪ್ರತಿಯೊಂದನ್ನು ಹೋಗಿ ಚೆಕ್ ಮಾಡ್ಬೋದು, ಕರೆಂಟ್ ಪ್ರೈಸ್ ನೋಡ್ಬೋದು. ಮತ್ತು ಆ ಪ್ರೈಸು ನನ್ನ ಪ್ರೈಸು ನಾನು ನಿಮ್ಗೆ ಹೇಳಿರ್ತೀನಿ, ನಾನು ಪರ್ಚೇಸ್ ಮಾಡಿದ ಪ್ರೈಸು. ಆ ಪ್ರೈಸ್ ಯಾವಾಗ ಕಮ್ಮಿ ಆಗುತ್ತೆ ಅವಾಗ ನೀವು ತಗೋಬೋದು. ರೇಟಿಂಗು ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು, ಅದನ್ನೆಲ್ಲ ನೋಡೇ ನಾನು ಆರ್ಡರ್ ಮಾಡಿದ್ದು. ಸೊ ಇದಿಷ್ಟು ಫ್ಲಿಪ್ಕಾರ್ಟಲ್ಲಿ ನಾನು ನಿಮಗೆ ತೋರಿಸಿದ್ದು. ಇವಾಗ ಏನು ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಪ್ರಾಡಕ್ಟ್ ಹೇಗಿದೆ ಅಂತ ಡೈರೆಕ್ಟಾಗಿ ತೋರಿಸ್ತೀನಿ. ಟೆಕ್ನೋಸ್ಪೋರ್ಟ್ ಈ ಬ್ರ್ಯಾಂಡು. ಇವಾಗ ನಾನು ಇದನ್ನು ಓಪನ್ ಮಾಡ್ತೀನಿ. ಸೊ ಇದು ಆ ಪ್ಯಾಂಟು. ಇದ್ರದ್ದು ಏನಪ್ಪ ಸ್ಪೆಷಾಲಿಟಿ ಅಂದರೆ, ಈ ಕ್ಲಾತ್ ಮೆಟೀರಿಯಲು ನಾನು ಪಾಲಿಸ್ಟರ್ ಅಂತ ಹೇಳಿದ್ನಲ್ಲ, ಅದ್ರ ಜೊತೆಗೆ ಇದು ತುಂಬ ತಿನ್ನಾಗಿದೆ. ನಿಮ್ಮ ವಿಡಿಯೋದಲ್ಲಿ ಗೊತ್ತಾಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ, ಇದು ನನ್ನ ವೆಯ್ಟೇ ಫೀಲ್ ಆಗಲ್ಲ, ತುಂಬ ತಿನ್ನಾಗಿದೆ. ಸೊ ಬಟ್ ಕ್ವಾಲಿಟಿನೂ ಚೆನ್ನಾಗಿದೆ. ಅದ್ರ ಜೊತೆಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಬೇಗ ಹರಿದೋಗುತ್ತೆ ಅನ್ನೋ ಥರ ಏನು ಅನಿಸಲ್ಲ. ಬಟ್ ಇದನ್ನು ಸಮ್ಮರ್ ಟೈಮಲ್ಲಿ ತುಂಬ ಜಾಸ್ತಿ ಬಿಸಿಲು, ತುಂಬ ಜಾಸ್ತಿ ಸೆಕೆ ಇದ್ದಾಗ ಇದನ್ನು ಹಾಕೊಂಡ್ರೆ ತುಂಬ ಕಂಫರ್ಟ್ ಆಗಿರುತ್ತೆ ಅಂತ ನಾನು ಇದನ್ನು ಆರ್ಡರ್ ಮಾಡಿದ್ದೆ. ನಾನು ವಿಡಿಯೋ ಆರ್ಡರ್ ಮಾಡ್ಬೇಕಾದ್ರೆ ನೋಡಿದೆ, ಇದು ತುಂಬ ತಿನ್ನಾಗಿದೆ ಅಂತ ರಿವ್ಯೂಸ್ ಎಲ್ಲ ನೋಡಿದೆ. ಬಟ್ ತಿನ್ನಾಗಿದ್ರೂ ಕೂಡ ತುಂಬ ಕಂಫರ್ಟಬಲ್ ಆಗಿದೆ. ಇವಾಗ 2ನೇ ಟ್ರ್ಯಾಕ್ ಪ್ಯಾಂಟ್ ನೋಡೋಣ. ಇದು ಕೂಡ ಟೆಕ್ನೋಸ್ಪೋರ್ಟ್ ಬ್ರ್ಯಾಂಡು. ಇದು ಆ್ಯಕ್ಚುಲಿ ನಾನು ನೋಡ್ದಂಗೆ ಪ್ರೈಸ್ ರೇಂಜು ಕೂಡ ನಾರ್ಮಲ್ ಆಗಿತ್ತು, ಹಾಗೆ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು, ರಿವ್ಯೂ ಕೂಡ ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ ನಾನು ಟೆಕ್ನೋಸ್ಪೋರ್ಟೇ ಪರ್ಚೇಸ್ ಮಾಡಿರೋದು. ಸೊ ಇದು ಬಂದು ನನಗೆ ಸಿಕ್ಕಿರೋದು 512 ರೂಪಾಯಿಗೆ. ಇದ್ರದ್ದು ಕರೆಂಟ್ ಪ್ರೈಸ್ ತೋರಿಸ್ತೀನಿ ನಿಮಗೆ, 597 ಇದೆ. ಸೊ ಇದು ಕೂಡ ನನಗೆ ಕಮ್ಮಿಗೆ ಸಿಕ್ಕಿದೆ. ಇದು ಕೂಡ ಫ್ಯಾಬ್ರಿಕ್ ಬಂದು ಪಾಲಿಸ್ಟರನ್ನೇ. ಸೊ ಇದಿಷ್ಟು ಈ ಪ್ರಾಡಕ್ಟ್ ಡೀಟೇಲ್ಸು. ಇದ್ರದ್ದು ಕೂಡ ನೀವು ರಿವ್ಯೂ ನೋಡ್ತಿದ್ದೀರಾ, ರಿವ್ಯೂ ರೇಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಪರ್ಚೇಸ್ ಮಾಡಿದೆ. ನನಗೆ ಇದು ಕೂಡ ಇಷ್ಟ ಆಯಿತು. ನೋಡಿ, ಇದೇ ಆ ಟ್ರ್ಯಾಕ್ ಪ್ಯಾಂಟ್. ಇದು ಕೂಡ ಟೆಕ್ನೋಸ್ಪೋರ್ಟ್ ಬ್ರ್ಯಾಂಡು. ಪ್ಯಾಕಿಂಗ್ ಎಲ್ಲ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಇದೊಂದು ಒಳ್ಳೆ ಬ್ರ್ಯಾಂಡ್ ಅಂತ. ಇದು ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ನಂಗೆ ತುಂಬ ಇಷ್ಟ ಆಯಿತು ಈ ಪ್ಯಾಂಟು. ನೀವು ನೋಡ್ತಿದ್ದೀರಾ, ಇದು ಕೂಡ ಪಕ್ಕಾ ಪಾಲಿಸ್ಟರು. ತುಂಬ ಕಂಫರ್ಟ್ ಆಗಿರುತ್ತೆ ಹಾಕೊಳ್ಳೋದಕ್ಕೆ. ಮತ್ತು ನೋಡೋಕ್ಕೂ ಕಲರ್ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ ಕಾಂಬಿನೇಷನ್ನು. ಬ್ಲೂ ಮತ್ತು ಯೆಲ್ಲೋ ಕಾಂಬಿನೇಷನ್ ಚೆನ್ನಾಗಿದೆ. ಅದ್ರ ಜೊತೆಗೆ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದ್ರ ಕ್ವಾಲಿಟಿ. ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ, ನೀವು ನಿಜವಾಗ್ಲೂ ಇದನ್ನು ತಗೊಳ್ಳೇಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಮತ್ತು ಮಳೆ ಏನಾದರೂ ಬಂದರೆ ನೀರು ಬೇಗ ಒಣಗುತ್ತೆ ಈ ಥರ ಪಾಲಿಸ್ಟರ್ ಫ್ಯಾಬ್ರಿಕಲ್ಲಿ, ಅದು ಕೂಡ ಒಂದು ಅಡ್ವಾಂಟೇಜು. ಮೊದಲನೇದು ಇದಕ್ಕಿಂತ ತಿನ್ನಾಗಿತ್ತು, ಅದು ನಿಮಗೆ ಬಿಟ್ಟಿದ್ದು. ಬಟ್ ಇದು 2ನೇ ಪ್ಯಾಂಟ್ ಮಾತ್ರ, ಇದು ಕೂಡ ತಿನ್ನಾಗಿದೆ. ಬಟ್ ಅದು ಕಂಪೇರ್ ಮಾಡಿದ್ರೆ ಅದರಷ್ಟು ತಿನ್ನಾಗಿಲ್ಲ. ಬಟ್ ಎರಡೂ ಕೂಡ ಕ್ವಾಲಿಟಿಲಿ ಚೆನ್ನಾಗಿದೆ, ನೀವು ತಗೋಬೋದು. ಎರಡೂ ಕೂಡ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇವಾಗ 3ನೇ
ಪ್ಯಾಂಟ್ ತೋರಿಸ್ತಿದ್ದೀನಿ ಫ್ಲಿಪ್ಕಾರ್ಟ್ ಅಕೌಂಟ್ ಆರ್ಡರಲ್ಲಿ. ಇದು ಕೂಡ ನನಗೆ 521 ರೂಪಾಯಿಗೆ ಸಿಕ್ತು. ಈ ಪ್ರಾಡಕ್ಟ್ ನೋಡಿದ್ರೆ ಇದ್ರದ್ದು ಕರೆಂಟ್ ಪ್ರೈಸ್ ನೋಡಿದ್ರೆ 584 ಇದೆ. ಇದು ಕೂಡ ನನಗೆ ಕಡಿಮೆ ಬೆಲೆಗೆ ಸಿಕ್ತು. ಇದು ಕೂಡ ಪಾಲಿಸ್ಟರೇ. ನಾನು ಮೂರು ನಾಲ್ಕು ಪಾಲಿಸ್ಟರ್ ಮಾಡಿದ್ದೆ, ಇನ್ನೊಂದೆರಡು ಕಾಟನ್ ಮಾಡಿದ್ದೆ. ನೆಕ್ಸ್ಟು ಮಿಂತ್ರಾದಲ್ಲಿ ಕಾಟನ್ ಮಾಡಿದ್ದೆ, ಅದನ್ನು ತೋರಿಸ್ತೀನಿ. ಸೊ ಇಷ್ಟೇ. ಇದು ರೇಟಿಂಗು ರಿವ್ಯೂಸ್ ಇದ್ರದ್ದು ಕೂಡ ಚೆನ್ನಾಗಿದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ, ನೀವು ಕೂಡ ಚೆಕ್ ಮಾಡ್ಬೋದು. ಪ್ರಾಡಕ್ಟ್ ಹೇಗಿದೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಕೂಡ ಟೆಕ್ನೋಸ್ಪೋರ್ಟ್ ಬ್ರ್ಯಾಂಡ್. ಇದನ್ನು ನಾನು ಓಪನ್ ಮಾಡ್ತಿದ್ದೀನಿ. ಇದು ಕೂಡ ಸೇಮ್, ನಾನು ಹಿಂದೆ ಒಂದು ಪ್ಯಾಂಟ್ ತೋರಿಸಿದ್ನಲ್ಲ ಅದೇ ಥರ ಫ್ಯಾಬ್ರಿಕ್ಕು ಪಾಲಿಸ್ಟರು. ಮತ್ತು ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ಇನ್ನೊಂಚೂರು ತಿಕ್ಕಾಗಿದೆ, ಬಟ್ ಇದು ಕೂಡ ಕಂಫರ್ಟಬಲ್ ಆಗಿದೆ. ಕ್ವಾಲಿಟಿ ಮಾತ್ರ ಇದು ಕೂಡ ಸೂಪರ್ ಆಗಿದೆ. ಕ್ವಾಲಿಟಿ ನಿಮಗೆ ವಿಡಿಯೋದಲ್ಲೇ ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ ಕ್ವಾಲಿಟಿ ಹೆಂಗಿರುತ್ತೆ, ಒರಿಜಿನಲ್ ಪಾಲಿಸ್ಟರ ಏನು ಅಂತ. ಮತ್ತು ಇನ್ನೊಂದು ಇದ್ರದ್ದು ವಿಶೇಷತೆ ಏನಂದರೆ, ಈ ಜಿಪ್ ನೋಡಿ, ಜಿಪ್ಪು ಕಾಣಿಸ್ತಿದೆಯಲ್ಲ, ಈ ಜಿಪ್ ಹಾಕಿರೋದೇ ಗೊತ್ತಾಗಲ್ಲ. ಇಲ್ಲಿ ಜಿಪ್ ಇದೆ ಅಂತಲೇ ಗೊತ್ತಾಗಲ್ಲ. ಬಟ್ ಇದು ಏನಕ್ಕೆ ಯೂಸ್ ಆಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಇದೊಂದು ಸ್ಪೆಷಾಲಿಟಿ. ಜಿಪ್ ಓಪನ್ ಆಗುತ್ತೆ, ಜಿಪ್ ಹಾಕಿದರೆ ಇಲ್ಲಿ ಜಿಪ್ ಇದೆ ಅಂತ ಗೊತ್ತಾಗಲ್ಲ ಅಷ್ಟೇ. ಅದೊಂದು ಎರಡು ಕಡೆನೂ ಅಷ್ಟೇ. ಮತ್ತು ಎರಡು ಕಡೆನೂ ಜಿಪ್ ಇದೆ, ಅದೊಂದು ಹೇಳೋದು ಮರ್ತೆ ನಾನು. ಎರಡನೇ ಪ್ಯಾಂಟಲ್ಲೂ ಇತ್ತು, ಮೊದಲನೇ ಪ್ಯಾಂಟಲ್ಲೂ ಇತ್ತು. ಈ ಮೂರನೇ ಪ್ಯಾಂಟು ಇದರಲ್ಲೂ ಕೂಡ ಎರಡು ಕಡೆನೂ ಜಿಪ್ ಇದೆ. ಮತ್ತು ಜಿಪ್ದು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಇದು ಕೂಡ ಹಾಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಪ್ರೈಸ್ ಕೂಡ ವರ್ತು ನನ್ನ ಪ್ರಕಾರ. ಸೊ ಇದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ 3 ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು ಟ್ರ್ಯಾಕ್ ಪ್ಯಾಂಟ್ ತೋರಿಸಿದೆ. ಈಗ ಮಿಂತ್ರಾ ಅಕೌಂಟ್ ಓಪನ್ ಮಾಡಿದ್ದೀನಿ, ಆರ್ಡರ್ಸಲ್ಲಿ ತೋರಿಸ್ತೀನಿ. ಇಲ್ಲಿ 3 ಪ್ಯಾಂಟ್ಸ್ನ ಆರ್ಡರ್ ಮಾಡಿದ್ದೆ. ಮೊದಲನೇ ಪ್ಯಾಂಟ್ ಬಂದು ಕಾಟನ್ ಫ್ಯಾಬ್ರಿಕ್ದು, ಬ್ರ್ಯಾಂಡ್ ಬಂದು ರಿತಿಕ್ ರೋಷನ್ ಅಂತ. ಎಮ್ ಸೈಜ್ ಆರ್ಡರ್ ಮಾಡಿದ್ದೆ, ಬೇರೆದೆಲ್ಲ ಎಲ್ ಸೈಜ್ ಆರ್ಡರ್ ಮಾಡಿದ್ದೆ. ಇದೇನಕ್ಕೆ ಎಮ್ ಸೈಜ್ ಅಂದರೆ ಇದು ಓವರ್ ಸೈಜ್ ಪ್ಯಾಂಟು, ಅದಕ್ಕೆ ಎಮ್ ಸೈಜ್ ಆರ್ಡರ್ ಮಾಡಿದ್ದೆ. ಬಟ್ ಎಮ್ ಸೈಜ್ ಆರ್ಡರ್ ಮಾಡಿದ್ಮೇಲೂ ಕೂಡ ಇದು ದೊಡ್ಡದಾಗೇ ಇತ್ತು, ಓವರ್ ಸೈಜಾಗೇ ಇತ್ತು. ಸೊ ಈ ಪ್ಯಾಂಟ್ ಇರೋದೇ ಹಂಗೆ ಓವರ್ ಸೈಜ್ ಪ್ಯಾಂಟ್. ಇದು ನೋಡಿ, ನನಗೆ ಇದು 315 ರೂಪಾಯಿಗೆ ಸಿಕ್ಕಿದೆ. ಇದ್ರದ್ದು ಕರೆಂಟ್ ಪ್ರೈಸ್ ತೋರಿಸ್ತೀನಿ, ಶಾಕ್ ಆಗ್ತೀರಾ. 1600 ರೂಪಾಯಿ ಇದೆ. ಅಂದರೆ MRP ಇದು ಬಿಡಿ, MRP 1600 ಇದೆ. ಬಟ್ ಇದು ಸ್ಟಾಕಲ್ಲಿ ಇಲ್ಲ ಅಂತ ಬರೀ MRP ತೋರಿಸ್ತಿದೆ. ನಾರ್ಮಲ್ ಪ್ರೈಸ್ ಇದೊಂದು 600 700 ಆ ಥರ ಇರುತ್ತೆ. ನನಗೆ 315 ರೂಪಾಯಿ ಬೇರೆ ಡಿಸ್ಕೌಂಟ್ ಎಲ್ಲ ಕಳೆದು ಸಿಕ್ತು. ನಾನು ಬೇರೆ ಪ್ಯಾಂಟ್ಸ್ ಜೊತೆಗೆ ಆರ್ಡರ್ ಮಾಡಿದ್ನಲ್ಲ. ಸೊ ನಾನು ಈ ಥರ ಆಫರ್ಗಳನ್ನೆಲ್ಲ ನೋಡ್ಕೊಂಡೆ ಆರ್ಡರ್ ಮಾಡೋದು. ಸೊ ಅವಾಗ ಕಮ್ಮಿ ಬೆಲೆಗೆ ಸಿಗುತ್ತೆ. ಅರ್ಜೆಂಟಾಗಿ ಆರ್ಡರ್ ಮಾಡೋಕ್ಕೆ ಹೋಗಲ್ಲ. ನೀಟಾಗಿ ರಿವ್ಯೂಸು ರೇಟಿಂಗ್ಸು ಎಲ್ಲ ನೋಡ್ಕೊಂಡು, ಇದ್ರದ್ದು ನೀವು ರಿವ್ಯೂಸ್ ನೋಡೋನು ಚೆನ್ನಾಗಿದೆ. 4.5 ಸ್ಟಾರ್ ರೇಟಿಂಗ್ ಇದೆ. ಅದೇ ಥರ ರಿವ್ಯೂ ಕೂಡ ಚೆನ್ನಾಗಿದೆ. ಮತ್ತು ನೀವು ಫೋಟೋದಲ್ಲೂ ನೋಡ್ತಿದ್ದೀರಾ ಎಷ್ಟು ಓವರ್ ಸೈಜ್ ಆಗಿದೆ ಇದು ಅಂತ. ಪ್ಯಾಂಟು ನೋಡಿ ಎಷ್ಟು ಓವರ್ ಸೈಜ್ ಆಗಿದೆ. ಬಟ್ ಇದೊಂದು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಬನ್ನಿ ಇವಾಗ ಡೈರೆಕ್ಟಾಗಿ ಆ ಪ್ಯಾಂಟ್ನ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಇದೇ ಆ ಪ್ಯಾಂಟ್. ಕಲರು ಗ್ರೀನ್ ಕಲರ್ ಇರಲಿ ಅಂತ ಗ್ರೀನ್ ಆರ್ಡರ್ ಮಾಡಿದ್ದೆ. ಇದು ಕೂಡ ಬಟ್ಟೆ ಕ್ವಾಲಿಟಿ ಸೂಪರ್ ಆಗಿದೆ. ಮತ್ತು ಓವರ್ ಸೈಜ್ ನೀವು ನೋಡ್ತಿದ್ದೀರಾ ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಈ ಥರ ನಿಮಗೆ ಓವರ್ ಸೈಜ್ ಹಾಕ್ಕೊಂಡು ಅಭ್ಯಾಸ ಇದ್ದರೆ ಅಥವಾ ಹಾಕೊಂಡು ಟ್ರೈ ಮಾಡೋಣ ಅಂತ ಇದ್ದರೆ ನೀವು ತೊಗೋಬೋದು. ಮತ್ತು ಕಾಲ ಹತ್ರ ಇದು ಈ ಥರ ಬರುತ್ತೆ, ಇದೊಂದು. ಮತ್ತು ಇದಕ್ಕೆ ಜಿಪ್ ಇಲ್ಲ, ಎರಡು ಕಡೆನೂ ಜಿಪ್ ಇಲ್ಲ. ಸೊ ಇಷ್ಟು ಇದ್ರದ್ದು. ಮತ್ತು ಪ್ಯೂರ್ ಕಾಟನ್ನು, ಕ್ವಾಲಿಟಿ ವೈಸ್ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಹೋಗಿದ್ರೆ ಕಲರ್ ಹೋಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ ಇದು. ಬಟ್ ಓಕೆ, ನನಗೆ ಓಕೆ ಅನಿಸ್ತು ಇದು. ಸೊ ಪರ್ಚೇಸ್ ಮಾಡಿದ್ದೀನಿ. ನೀವು ಕೂಡ ನಿಮಗೆ ಈ ಓವರ್ ಸೈಜ್ ಇರೋಂಥ ಪ್ಯಾಂಟ್ ಓಕೆ ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು 2ನೇ ಟ್ರ್ಯಾಕ್ ಪ್ಯಾಂಟ್ ತೋರಿಸ್ತಿದ್ದೀನಿ. ಅಂದರೆ 5ನೇ ಟ್ರ್ಯಾಕ್ ಪ್ಯಾಂಟು, ಈ ಮಿಂತ್ರಾದಲ್ಲಿ 2ನೇ ಟ್ರ್ಯಾಕ್ ಪ್ಯಾಂಟು. ಇದು ಕೂಡ ರಿತಿಕ್ ರೋಷನ್ ಬ್ರ್ಯಾಂಡ್ದೆ ಮತ್ತು ಕಾಟನ್ದು. ಇದು ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್. ಇದು ಎಲ್ಲದರಲ್ಲೂ ಇದ್ರ ಕ್ವಾಲಿಟಿ ಕಾಟನ್ದು ಅಲ್ಟಿಮೇಟ್ ಆಗಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಇದು ಎಲ್ ಸೈಜ್ ಆರ್ಡರ್ ಮಾಡಿದ್ದೆ. ಇದ್ರ ಪ್ರೈಸ್ ಬಂದು 443 ರೂಪಾಯಿಗೆ ಸಿಕ್ಕಿತ್ತು. ಕರೆಂಟ್ ಪ್ರೈಸ್ ಏನಿದೆ ತೋರಿಸ್ತೀನಿ ನೋಡಿ. ರೇಟಿಂಗು ರಿವ್ಯೂ 6300 ಜನ ರಿವ್ಯೂ ಹಾಕಿದ್ದಾರೆ, ಅಂದರೆ ರೇಟ್ ಮಾಡಿದ್ದಾರೆ. 4.2 ಸ್ಟಾರ್ಸ್ ರೇಟಿಂಗ್ ಇದೆ. ಈ ಕರೆಂಟ್ ಪ್ರೈಸ್ ಬಂದು 531 ರೂಪಾಯಿ ಇದೆ. ಇದನ್ನು ನಾನು ತೋರಿಸ್ತೀನಿ ಇವಾಗ ಹೇಗಿದೆ ಅಂತ. ರಿತಿಕ್ ರೋಷನ್ ಬ್ರ್ಯಾಂಡು ಟ್ರ್ಯಾಕ್ ಪ್ಯಾಂಟ್ ಎಷ್ಟು ಚೆನ್ನಾಗಿದೆ ಅಲ್ಲ, ಕಲರು ಚೆನ್ನಾಗಿದೆ. ಮತ್ತು ನೀವು ವಿಡಿಯೋದಲ್ಲಿ ನೋಡಿ, ಝೂಮ್ ಮಾಡಿ ಫ್ಯಾಬ್ರಿಕ್ ಹೆಂಗಿದೆ ಕಾಟನ್ದು ಅಂತ.
ಡಿಸೈನ್ ಪ್ಯಾಟರ್ನ್ ಹೆಂಗಿದೆ ಅಂತ. ಕಂಫರ್ಟಬಲ್ ಆಗಿದೆ, ಇದು ಕೂಡ ಹಾಕೊಂಡು ನೋಡಿದೆ. ಇದ್ರದ್ದು ಏನಂದರೆ ಜಿಪ್ ಇಲ್ಲ ಜೇಬ್ಗೆ, ಎರಡು ಜೇಬ್ಗೂ ಜಿಪ್ ಇಲ್ಲ. ಸೊ ಜಿಪ್ ಇಲ್ದಿರೋದು ನಿಮ್ಗೆ ಓಕೆ ಅಂದರೆ ತಗೋಬೋದು. ಅದೇ ರೀತಿ ಕಾಲ ಹತ್ರ ಈ ಥರ ಬರುತ್ತೆ, ಇದು ಕೂಡ ನಿಮಗೆ ಓಕೆ ಅಂದರೆ ತಗೋಬೋದು. ಬಟ್ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ, ನನಗಿಷ್ಟ ಆಯಿತು. ಸೊ ಇದು 5ನೇ ಪ್ಯಾಂಟ್. ಇನ್ನು ಲಾಸ್ಟ್ ಪ್ಯಾಂಟ್ ನೋಡೋಣ. ಇದು ಕೂಡ ನೀವು ಮಿಂತ್ರಾ ಅಕೌಂಟಲ್ಲಿ ನೋಡ್ತಿದ್ದೀರಾ, ಟೆಕ್ನೋ ಸ್ಪೋರ್ಟಿಂದನೇ ಆರ್ಡರ್ ಮಾಡಿದೆ. ಸೊ 4 ಟೆಕ್ನೋ ಸ್ಪೋರ್ಟು, 2 ಹೃತಿಕ್ ರೋಷನ್ ಬ್ರ್ಯಾಂಡು. ಟೆಕ್ನೋ ಸ್ಪೋರ್ಟ್ಸ್ 4 ಕೂಡ ಪಾಲಿಸ್ಟರು, ಇದು ಕೂಡ ಪಾಲಿಸ್ಟರನ್ನೇ. ಎಲ್ ಸೈಜ್ ಆರ್ಡರ್ ಮಾಡಿದ್ದೆ. ನೋಡಿ ರ್ಯಾಪಿಡ್ ಡ್ರೈ ಅಂತ ಕೊಟ್ಟಿದ್ದಾರೆ, ರ್ಯಾಪಿಡ್ ಡ್ರೈ ಟೆಕ್ನಾಲಜಿ. ಅಂದರೆ ಏನಾದರೂ ನೀರು ಬಿದ್ದು ಏನಾದರೂ ಇದಾದರೆ ಬೇಗ ಡ್ರೈ ಆಗುತ್ತೆ, ನೀರು ನಿಲ್ಲಲ್ಲ ಪ್ಯಾಂಟಲ್ಲಿ ಅಂತ. 468 ರೂಪಾಯಿಗೆ ಸಿಕ್ತು ಇದು. ಸೊ ಎಲ್ಲ ಪ್ಯಾಂಟು ನೀವು ನೋಡ್ತಿದ್ದೀರಾ, 315 ರೂಪಾಯಿದೇನೋ ಒಂದು ಪ್ಯಾಂಟು, ಅದಾದಮೇಲೆ 500 ಒಳಗಡೆನೇ ಒಂದು 2-3 ಪ್ಯಾಂಟ್ ತೋರಿಸ್ತೆ, 500 ಮೇಲೆ 550, 515, 525 ಅಂತ ಒಂದು 2-3 ಪ್ಯಾಂಟ್ ತೋರಿಸ್ತೆ. ಇದು ಕರೆಂಟ್ ಪ್ರೈಸ್ ಬಂದು 562 ಇದೆ. ರೇಟಿಂಗ್ಸು ರಿವ್ಯೂಸ್ ಎಲ್ಲ ಚೆನ್ನಾಗಿದೆ ಅಷ್ಟೇ. ಇದು ನಾರ್ಮಲ್ ಟ್ರ್ಯಾಕ್ ಪ್ಯಾಂಟೇನೆ, ಬಟ್ ಕ್ವಾಲಿಟಿ ಸೂಪರ್ ಆಗಿದೆ. ತೋರಿಸ್ತೀನಿ ನಾನು ನಿಮಗೆ. ಟೆಕ್ನೋ ಸ್ಪೋರ್ಟ್ ಎಲ್ಲ ಪಾಲಿಸ್ಟರೇ, ಬಟ್ ಪಾಲಿಸ್ಟರಲ್ಲೂ ಸ್ವಲ್ಪ ಎಲ್ಲದೂ ಡಿಫ್ರೆಂಟಾಗಿ ಚೆನ್ನಾಗಿದೆ. ನೋಡಿ ಇದು ಒಂಥರ ಚೆನ್ನಾಗಿದೆ. ಇದು ಪಕ್ಕಾ ಒಂದು ತುಂಬ ಬೇಗ ಇದೇನಾದರೂ ನೆನೆಸಿದ್ರೆ ಅಥವಾ ಮಳೆ ಬಂದೇನಾದ್ರು ನೆಂದರೆ ತುಂಬ ಬೇಗ ಡ್ರೈ ಆಗುತ್ತೆ ಇದು. ಮತ್ತು ಜಿಪ್ ಕೂಡ ನಾನು ಆವಾಗಲೇ ಒಂದು ಪ್ಯಾಂಟ್ ತೋರಿಸಿದ್ನಲ್ಲ, ಜಿಪ್ ಇರೋದೇ ಗೊತ್ತಾಗಲ್ಲ ಇದರಲ್ಲಿ. ನೋಡಿ ಜಿಪ್ ಇರೋದೇ ಗೊತ್ತಾಗಲ್ಲ, ನಾರ್ಮಲ್ಲು ಹೊಲ್ದಿರೋದೇನೋ ಅಷ್ಟೇ ಅಂತ ಅನಿಸುತ್ತೆ. 2 ಸೈಡು ಜಿಪ್ ಇದೆ ಇದರಲ್ಲಿ. ಹಾಕೊಳ್ಳೋಕ್ಕೂ ಮಾತ್ರ ತುಂಬ ಕಂಫರ್ಟಬಲ್ ಆಗಿದೆ. ಸೊ ಕಂಫರ್ಟಲ್ಲೂ ಓಕೆ, ಕ್ವಾಲಿಟಿ ಫ್ಯಾಬ್ರಿಕ್ ಕ್ವಾಲಿಟಿಲೂ ಓಕೆ, ಮತ್ತು ಒಳ್ಳೆ ಬಾಳಿಕೆ ಬರುತ್ತೆ. ನಾನು ಇವಾಗ ತೋರಿಸಿರೋದು ಏನೇನು ಪ್ಯಾಂಟ್ ತೋರಿಸಿದ್ದೀನಿ ಎಲ್ಲದೂ ಕೂಡ ಚೆನ್ನಾಗಿ ಬಾಳಿಕೆ ಬರುತ್ತೆ. ಮತ್ತು ಎಲ್ಲದೂ ಕೂಡ 500 ರೇಂಜ್ ಟ್ರ್ಯಾಕ್ ಪ್ಯಾಂಟ್ಸ್. ಸೊ ಇವಿಷ್ಟರಲ್ಲಿ ನಾನು ಹೇಗಿದೆ ಏನೇನು ಅಂತ ಹೇಳಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ತಗೋಬೋದು. ಎಲ್ಲದ್ರದ್ದು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, 6 ಪ್ಯಾಂಟ್ನು. ಸೊ ನೀವು ನೋಡಿ ಪ್ರೈಸ್ ಯಾವಾಗ ಕಮ್ಮಿ ಆಗುತ್ತೆ ಅವಾಗ ತಗೋಬೋದು. ಮತ್ತು ಇನ್ನೊಂದು ನಾನು ನಿಮಗೆ ಹೇಳ್ತೀನಿ ಅಂದರೆ, ಪ್ರೈಸು ಯಾವಾಗ ಕಮ್ಮಿ ಆಗುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ, ನಾನು ಹೆಂಗೆ ಪ್ರೈಸ್ ಕಡಿಮೆ ಆದಾಗಲೇ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತೀನಿ ಅಂದಿದೆ. ಅದು ಹೆಂಗೆ ಅಂದರೆ, ಎಷ್ಟೊಂದು ಆ್ಯಪ್ಗಳಿದೆ. ನಾನು ಯೂಸ್ ಮಾಡೋದು ಬೈ ಹಟ್ಕೆ ಅಂತ, ಅದ್ರದ್ದು ಕೂಡ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಆ್ಯಪ್ಗೆ ಹೋಗಿ ನೀವು ಯಾವ ಪ್ರಾಡಕ್ಟು ಫ್ಲಿಪ್ಕಾರ್ಟಲ್ಲಾಗಿರ್ಬೋದು, ಮಿಂತ್ರಾದಲ್ಲಾಗಿರ್ಬೋದು, ಅಮೆಝಾನಲ್ಲಾಗಿರ್ಬೋದು, ಯಾವ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅದ್ರದ್ದು ಲಿಂಕ್ನ ಕಾಪಿ ಮಾಡಿ ಆ ಆ್ಯಪ್ಗೆ ಹೋಗಿ ಹಾಕಿದ್ರೆ ಅಲ್ಲಿ ತೋರಿಸುತ್ತೆ ಇದು ಲಾಸ್ಟು ಕಳೆದ ವರ್ಷಗಳಿಂದ ಅಥವಾ ಈ ಪ್ರಾಡಕ್ಟ್ ಯಾವಾಗ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ ಲಾಂಚ್ ಆಗಿದೆಯೋ ಅಲ್ಲಿಂದ ಇಲ್ಲಿವರೆಗೂ ಪ್ರೈಸ್ ಹೆಂಗೆ ವೇರಿ ಆಗಿದೆ, ಎಷ್ಟು ಕಮ್ಮಿ ಬಂದಿದೆ, ಎಷ್ಟು ಜಾಸ್ತಿ ಬಂದಿದೆ, ಮತ್ತೆ ನೆಕ್ಸ್ಟ್ ವಾರ ಅಷ್ಟರಲ್ಲಿ ಕಮ್ಮಿ ಬರೋ ಚಾನ್ಸಸ್ ಇದೆಯಾ, ಎಲ್ಲದೂ ಅದೇ ಹೇಳುತ್ತೆ. ಸೊ ಅದ್ರ ಮೇಲೆ ನಾವು ಕಾದು ಅದು ಕಮ್ಮಿ ಆದಾಗ ತಗೋಬೋದು. ನಮಗೆ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಎಷ್ಟು ಪ್ರೈಸ್ ಕೊಡ್ಬೋದು, ಇದುವರೆಗೂ ಎಷ್ಟು ಪ್ರೈಸ್ ಬಂದಿದೆ, ಎಷ್ಟು ಪ್ರೈಸ್ಗೆ ಪರ್ಚೇಸ್ ಮಾಡಿದ್ದಾರೆ ಬೇರೆಯವರು ಅಂತ ಎಲ್ಲ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ಆ ಪ್ರೈಸ್ ಗೊತ್ತಾದ ಮೇಲೆ ನಾವು ಆ ಪ್ರೈಸ್ ಬರೋವರೆಗೂ ವೆಯ್ಟ್ ಮಾಡಿ ತಗೋಬೋದು, ಅರ್ಜೆಂಟ್ ಇಲ್ಲ ಅಂದರೆ. ಸೊ ಇದಕ್ಕೇನು ಅರ್ಜೆಂಟ್ ಇರೋಲ್ಲ. ಪ್ಯಾಂಟ್ಸ್ಗಳೆಲ್ಲ ಪರ್ಚೇಸ್ ಮಾಡ್ಬೇಕಾದ್ರೆ ಏನು ಇವತ್ತು ಆರ್ಡ್ರ್ ಮಾಡಿ ನಾಳೆ ಬರಲಿಲ್ಲ ಅಂದರೆ ಏನೋ ಆಗೋಗ್ಬಿಡುತ್ತೆ ಅನ್ನೋ ಥರದ್ದೇನೂ ಇರಲ್ಲ. ಸೊ ಆರಾಮಾಗಿ ಟೈಮ್ ತಗೊಂಡು ಪ್ರೈಸ್ ಕಡಿಮೆ ಆದಾಗ ಪರ್ಚೇಸ್ ಮಾಡಿದ್ರೆ ವರ್ತ್ ಇರುತ್ತೆ. ಪ್ರತಿಯೊಂದೂ ನಾನು ಹಂಗೆ ಮಾಡೋದು, ನೀವು ಕೂಡ ಹಂಗೆ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಒಂದು ಸಣ್ಣದಾಗಿ ಏನೋ ಒಂದು ಹೆಲ್ಪ್ ಆಗೋ ಅಂತ ಅಥವಾ ಯೂಸ್ ಆಗೋ ಅಂಥ ವಿಷಯನ ಹೇಳಬೇಕು ಅಂತ ಹೇಳಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ, ಯೂಸ್ ಆಗಿದ್ದರೆ ದಯವಿಟ್ಟು ಜೀರೋ ಸಂತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬೇರೆ ಏನಾದರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಎಲ್ರಿಗೂ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.